Hi everyone, ನಾನು ಶೈಲಾವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ರೇಟ್ ಕಾಲೇಜ್, ದೊಡ್ಡಬಳ್ಳಾಪುರ. ನಾನು ಈ ವಿಡಿಯೋ ಸೆಷನ್ನಲ್ಲಿ ಇಂದು ICCR ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಒಂದು ಮಂಡಳಿಯ ಬಗ್ಗೆ ಫೈನಲ್ ಇಯರ್ BAನ 7th ಪೇಪರ್ನಲ್ಲಿರುವಂಥ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಟಾಪಿಕ್ ಭಾರತದ ಒಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಒಂದು ಟಾಪಿಕ್ ಅಡಿಯಲ್ಲಿ ಬರುವಂತಹದ್ದು. ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಅಂದರೆ ಇಂಗ್ಲಿಷಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಅಂತ, ICCR ಅಂತ. ಇದು 1950ರಲ್ಲಿ ಸ್ಥಾಪನೆ ಆಯಿತು. ಇದರ ಫೌಂಡರ್ ಪ್ರೆಸಿಡೆಂಟ್ ಅಥವಾ ದ ಫೌಂಡರ್ ಆಫ್ ದಿಸ್ ಮಂಡಳಿ ಆರ್ ಕೌನ್ಸಿಲ್ ವಾಸ್ ಮೌಲಾನಾ ಅಬುಲ್ ಕಲಾಂ ಆಜಾದ್. ಇವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿಯಾಗಿದ್ದಂಥವ್ರು. ಇವರು ಸ್ಥಾಪನೆ ಮಾಡಿದ್ರು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದು ಭಾರತ ಮತ್ತು ಅನ್ಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಸ್ಥಾಪನೆಯಾದಂಥ ಒಂದು ಸಂಸ್ಥೆ. ಇದು ಸರ್ಕಾರದಿಂದ ಪ್ರಾಯೋಜಿತವಾದಂಥ ಒಂದು ಸಂಸ್ಥೆಯಾಗಿದೆ. ಈಗಿನ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ವಿವಿಧ ದೇಶಗಳ ನಡುವೆ ಒಂದು ಸ್ನೇಹ, ಸೌಹಾರ್ದಯುತವಾದಂಥ ಸಂಬಂಧಗಳು ನೆಲೆಗೊಳ್ಳುವಂಥದ್ದು ಅತ್ಯಗತ್ಯ. ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಆದಂತಹ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಒಂದು ಧ್ಯೇಯ ಕೂಡ. ನಮ್ಮ ಕಲ್ಚರಲ್ಲೇ ನಾವು ನೋಡ್ತೀವಿ ಇದನ್ನು. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ವೇದ ಪುರಾಣಗಳಲ್ಲೂ ನೋಡ್ತೀವಿ ವಸುದೈವ ಕುಟುಂಬಂ ಅಥವಾ ಒಂದು ಪ್ರಾಪಂಚದ ಅಥವಾ ವಿಶ್ವ ಸಹೋದರತ್ವ, ವಿಶ್ವ ಭ್ರಾತೃತ್ವ ಅನ್ನುವಂತಹ ಒಂದು ತತ್ವಗಳನ್ನು ನಾವು ಹಿಂದಿನಿಂದಲೂ ಕಾಣ್ತಿದ್ದೀವಿ. ಆ ನಿಟ್ಟಿನಲ್ಲಿ ಅದನ್ನು ಸ್ಥಾಪನೆ ಮಾಡೋದಕ್ಕೆ, ವಿಶ್ವ ಶಾಂತಿಯನ್ನು ನೆಲೆಸೋದಕ್ಕೆ ಇದು ಅತ್ಯಗತ್ಯವಾದಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದೆ. ಅವುಗಳನ್ನು ನಾವೀಗ ನೋಡ್ತಾ ಹೋಗೋಣ. ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ನ ಲೋಗೋ ಅಥವಾ ಲಾಂಛನ. ಇದನ್ನು ನಾನು ಇಂಟರ್ನೆಟ್ನಿಂದ ಪಡೆದಿದ್ದೇನೆ. ಕೃಪೆ ಇಂಟರ್ನೆಟ್. ಈ ICCRನ ಈಗಿನ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ವಿನಯ್ ಸಹಸ್ರಬುದ್ಧೆ ಅವರು. ಹಾಗೆಯೇ ಇದರ ಡೈರೆಕ್ಟರ್ ಜನರಲ್ಲು ದಿನೇಶ್ ಪಟ್ನಾಯಕ್ ಅವರು. ದಿನೇಶ್ ಕೆ ಪಟ್ನಾಯಕ್ ಇದರ ಡೈರೆಕ್ಟರ್ ಜನರಲ್ ಆಗಿದ್ದಾರೆ ಈಗಿನ ಇವರು. ಇದರ ಒಂದು ಉದ್ದೇಶಗಳನ್ನು ನಾವು ನೋಡೋದಾದರೆ ಅಥವಾ ಕಾರ್ಯಗಳು ಮತ್ತು ಉದ್ದೇಶಗಳನ್ನು ನೋಡೋದಾದರೆ, ವಿದೇಶಗಳೊಂದಿಗೆ ಭಾರತದ ಸಾಂಸ್ಕೃತಿಕ ಸಂಬಂಧಗಳನ್ನು ಏರ್ಪಡಿಸೋದು ಇದರ ಒಂದು ಪ್ರಮುಖವಾದಂತಹ ಒಂದು ಉದ್ದೇಶ ಆಗಿದೆ. ಇದು ವಿದೇಶಿಗಳಿಗೆ ಭಾರತೀಯ ಸಂಸ್ಕೃತಿಯನ್ನು ಪರಿಚಯ ಮಾಡುತ್ತೆ. ಸಂಪ್ರದಾಯ, ಕಲೆ ಎಲ್ಲವುಗಳನ್ನು, ಆಚರಣೆ, ವಿಚಾರಗಳು ಎಲ್ಲವುಗಳನ್ನು ಪರಿಚಯಿಸುವಂತಹ ಒಂದು ಕೆಲಸವನ್ನು ಇದು ಮಾಡುತ್ತದೆ. ವಿದೇಶಗಳಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಮೊದಲಾದಂತಹ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಉತ್ಸವಗಳನ್ನು ಏರ್ಪಡಿಸುತ್ತೆ. ಈ ಕಲ್ಚರಲ್ ಫೆಸ್ಟ್ಗಳನ್ನು ಏರ್ಪಡಿಸುತ್ತೆ. ಹಾಗೆ ವಿದೇಶಿ ಸಂಸ್ಕೃತಿಯನ್ನು ಭಾರತದಲ್ಲಿ ಪರಿಚಯಿಸೋದಕ್ಕೆ ಭಾರತದಲ್ಲೂ ಕೂಡ ವಿದೇಶಿ ಸಂಸ್ಕೃತಿ ಉತ್ಸವಗಳನ್ನು ಏರ್ಪಡಿಸ್ತದೆ. ಈ ಒಂದು ಮೂಲಕ ಭಾರತದ ಸಂಸ್ಕೃತಿಯನ್ನು ಅವರು ಅರ್ಥ ಮಾಡ್ಕೊಳ್ತಾರೆ, ಅವರ ಸಂಸ್ಕೃತಿಯನ್ನು ಭಾರತದ ಜನ ಅರ್ಥ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದನ್ನು ಏರ್ಪಡಿಸ್ತಾರೆ. ಹಾಗೆ ಭಾರತೀಯ ಕಲಾಕೃತಿಗಳನ್ನು ಕೂಡ ಪ್ರದರ್ಶನ ಮಾಡಲಾಗುತ್ತೆ. ಇದರ ಮೂಲಕ ಒಂದು ವಿಶಾಲ ಮನೋಭಾವನೆಯನ್ನು ಮೂಡಿಸುತ್ತೆ. ಇವೆಲ್ಲವುಗಳು ಕೂಡ ಈ ಕ್ರಮಗಳು ವಿಶ್ವ ಭ್ರಾತೃತ್ವವನ್ನು, ವಿಶ್ವ ಸಹೋದರತ್ವವನ್ನು, ಸ್ನೇಹವನ್ನು, ಶಾಂತಿಯನ್ನು ಮೂಡಿಸುವಲ್ಲಿ ಇವುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗೆ ಭಾರತೀಯ ಸಂಸ್ಕೃತಿಯನ್ನು ಕುರಿತು ಶಿಕ್ಷಣ ಪಡೆಯೋದಕ್ಕೆ ವಿದ್ಯಾರ್ಥಿಗಳನ್ನು ಭಾರತಕ್ಕೆ ಆಹ್ವಾನಿಸುತ್ತದೆ. ಅವ್ರಿಗೆ ಬೇಕಾದಂತಹ ಒಂದು ಪುಸ್ತಕಗಳು ಎಲ್ಲವುಗಳನ್ನು ಕೂಡ ಈ ಒಂದು ICCRನೇ ಪ್ರೊವೈಡ್ ಮಾಡ್ತದೆ. ಅವರನ್ನು ಆಕರ್ಷಣೆ ಮಾಡುವ ಮೂಲಕ ಮತ್ತು ಅವರನ್ನು ಆಹ್ವಾನ ನೀಡುವಂಥ ಮೂಲಕ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಅವರನ್ನು ಅಧ್ಯಯನ ಮಾಡೋದಕ್ಕೆ ಬಿಡೋದ್ರ ಮೂಲಕ ಆ ವಿದ್ಯಾರ್ಥಿಗಳಿಗೆ ಭಾರತದ ಒಂದು ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥ ಪ್ರಯತ್ನ ಇದಾಗುತ್ತೆ. ಅವರು ಬಂದು ಇಲ್ಲಿ ವಿವಿಧ ರೀತಿಯಾದಂಥ ಒಂದು ವಿದ್ಯಾರ್ಥಿಗಳನ್ನು ಒಂದು ಬೆರೀತಾರೆ, ಕಲಿತಾರೆ.
ಅವರ ಒಂದು ಸಂಪರ್ಕಕ್ಕೆ ಬಂದಂತಹ ವಿದೇಶಿ ವಿದ್ಯಾರ್ಥಿಗಳು ಅವರ ಆಚಾರಗಳು, ವಿಚಾರಗಳು, ಆಚರಣೆಗಳು, ಸಂಪ್ರದಾಯಗಳು, ಭಾಷೆ, ವೇಷಭೂಷಣ, ಆಹಾರ ಎಲ್ಲ ರೀತಿಯಾದಂತಹ ಒಂದು ಸಂಸ್ಕೃತಿಯ ಬಗ್ಗೆ ಆಳವಾದಂತಹ ಒಂದು ಅರಿವು ಅಥವಾ ಅವರ ಅನುಭವ ಆಗುತ್ತೆ ಅವರಿಗೆ. ಸೊ ಈ ಮೂಲಕ ಅವರು ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೊಂಡು ಭಾರತದ ಒಂದು ಸಂಸ್ಕೃತಿಯ ಬಗ್ಗೆ ಅವರಿಗೆ ಗೌರವ ಅನ್ನೋದು ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ಇದೇ ರೀತಿ ಭಾರತೀಯ ಸಂಸ್ಕೃತಿ ಕುರಿತು ಶಿಕ್ಷಣ ಪಡೆಯೋದಕ್ಕೆ ಹೇಗೆ ವಿದೇಶಿ ವಿದ್ಯಾರ್ಥಿಗಳನ್ನು ಭಾರತಕ್ಕೆ ಆಹ್ವಾನಿಸುತ್ತೋ ಹಾಗೆ ಭಾರತದ ವಿದ್ಯಾರ್ಥಿಗಳನ್ನು ಕೂಡ ವಿವಿಧ ದೇಶಗಳಿಗೆ ಶಿಕ್ಷಣ ಪಡೆಯೋದಕ್ಕೆ ಕಳಿಸುತ್ತೆ, ಆಯ್ಕೆ ಮಾಡಿ ಕಳಿಸುತ್ತೆ. ಇಂತಹ ವಿದ್ಯಾರ್ಥಿಗಳನ್ನು ನಾವು ಭಾರತಕ್ಕೆ ಬಂದಂಥ ಹಲವಾರು ವಿದ್ಯಾರ್ಥಿಗಳನ್ನು ನಾವು ವಿಶ್ವವಿದ್ಯಾಲಯಗಳಲ್ಲಿ ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆ ಭಾರತದ ಒಳಗೇನೆ ನಾವು ನೋಡೋದಾದರೆ ಭಾರತದ ಐಕ್ಯತೆಯನ್ನು ಮೂಡಿಸೋದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಭಾರತದ ಒಳಗಡೆನೆ ಪ್ರಯತ್ನ ಮಾಡುವಂತಹ ಒಂದು ಇವುಗಳನ್ನು ನಾವು ನೋಡ್ತೀವಿ, ಪರಿಪಾಠವನ್ನು. ಅದರಲ್ಲಿ ಉದಾಹರಣೆಗೆ ಭಾರತದಲ್ಲಿ ಇರುವಂತಹ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಒಂದು ವಿದ್ಯಾಲಯದಿಂದ ಇನ್ನು ಮತ್ತೊಂದು ವಿದ್ಯಾಲಯಕ್ಕೆ ಮೈಗ್ರೇಷನ್ ಅಂತ ಕಳಿಸ್ತಾರೆ. ಮೊದಲಿಗೆ ಇದು 5 ವರ್ಷ ಇತ್ತು, ಆಮೇಲೆ ಇದನ್ನು 3 ವರ್ಷಕ್ಕೆ ಇಳಿಸಿದ್ರು. ಆನಂತರ 1 ವರ್ಷಕ್ಕೂ ಕೂಡ ವಿದ್ಯಾರ್ಥಿಗಳು ಇಚ್ಛಿಸಿದರೆ ಅವರು 2 ವರ್ಷ 3 ವರ್ಷ ಕೂಡ ಇರ್ಬೋದು. ಆ ರೀತಿಯಾದಂಥ ಒಂದು ಕಾರ್ಯಕ್ರಮಗಳು ಇವುಗಳು ಏನನ್ನು ತೋರಿಸ್ತವೆ ಅಂದರೆ ಭಾರತದ ಒಳಗಡೆನೇ ವಿವಿಧತೆಯನ್ನು ನಾವು ಕಾಣ್ತೀವಿ. ಸೊ ಏಕತೆಯನ್ನು ಮೂಡಿಸೋದಕ್ಕೆ ಈ ವಿವಿಧತೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಅನ್ನೋದು ಇದೆ ಅನಿಸುತ್ತೆ. ಹಾಗಾಗಿ ಈ ಉದಾಹರಣೆಗೆ ದೊಡ್ಡಬಳ್ಳಾಪುರದ ಒಂದು ನವೋದಯ ವಿದ್ಯಾಲಯ ವಿದ್ಯಾರ್ಥಿಗಳನ್ನು ಅಲಿರಾಜಪುರ, ಮಧ್ಯಪ್ರದೇಶದಲ್ಲಿರುವಂಥ ಅಲಿರಾಜಪುರ JNVಗೆ ಕಳಿಸುವಂಥ ಒಂದು ಇದು. ಹಾಗೆ ಬೇರೆ ಬೇರೆ ಎಲ್ಲ ಒಂದು JNVಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಇರುತ್ತೆ. ಹಾಗೆ ವಿವಿಧ ದೇಶಗಳ ಜೊತೆಗೇನು ಈ ರೀತಿ ಒಂದು ಕಲ್ಚರಲ್ ಎಕ್ಸ್ಚೇಂಜನ್ನು ಇದು ICCR ಮಾಡುತ್ತೆ. ಇದು ಭಾರತದ ಒಳಗಡೆನೇ ಅರ್ಥ ಮಾಡ್ಕೊಳ್ಳೋದಕ್ಕೆ, ಏಕತೆಯನ್ನು ತರೋದಕ್ಕೆ ಈ ರೀತಿಯ ಮೈಗ್ರೇಷನ್ ಹೆಲ್ಪ್ ಆದರೆ, ಅದೇ ಒಂದು ನಿಟ್ಟಿನಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಭಾರತದ ವಿದ್ಯಾರ್ಥಿಗಳು ಈ ರೀತಿ ಕಲ್ಚರಲ್ ಎಕ್ಸ್ಚೇಂಜ್ ಆದಾಗ ಅಂತಾರಾಷ್ಟ್ರೀಯ ಏಕತೆಯನ್ನು ಸಾಧಿಸೋದಕ್ಕೂ ಸಾಧ್ಯ ಆಗುತ್ತೆ. ಹೇಗೆ ಭಾರತದ ಒಂದು ಇಂಟಿಗ್ರೇಷನ್ ಆಫ್ ಇಂಡಿಯಾ ಅನ್ನೋಂಥದ್ದನ್ನು ಮೂಡಿಸುತ್ತೋ ಅದೇ ರೀತಿ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗನ್ನು ಇದು ಪ್ರಮೋಟ್ ಮಾಡುತ್ತೆ. ಹಾಗೆ ಅನ್ಯ ದೇಶಗಳೊಂದಿಗೆ ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸ್ತಾ ಹೋಗ್ತದೆ. ಅವರ ಸಂಸ್ಕೃತಿಯನ್ನು ಅರ್ಥಕೊಂಡಂಥ ಭಾರತೀಯರು ವಿಶಾಲ ಮನೋಭಾವ, ಸ್ನೇಹ ಮನೋಭಾವವನ್ನು ಮೂಡಿಸ್ಕೊಂಡು ಅವರ ಬಗ್ಗೆ ಅರಿವು ಮೂಡಿಸ್ತಾ ಒಂದು ಶಾಂತಿಯುತವಾದಂಥ ಜೀವನವನ್ನು ನಡೆಸೋದಕ್ಕೆ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ತಾನು ಬದುಕೋದು, ಬೇರೆಯವರನ್ನು ಬದುಕೋದಕ್ಕೆ ಬಿಡುವಂತಹ ಈ ಒಂದು ಸೇಯಿಂಗ್ನ ಪ್ರಕಾರ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಗೌರವ ಕೊಡೋದಕ್ಕೆ ಶುರು ಮಾಡ್ತಾರೆ. ವಿವಿಧ ಸಂಸ್ಕೃತಿಗಳನ್ನು ಅರ್ಥಾಗ ಆ ಒಂದು ಸಾಂಸ್ಕೃತಿಕ ಸಂಬಂಧಗಳನ್ನು ವಿವಿಧ ನೆಲೆಗಟ್ಟುಗಳಲ್ಲಿ ಒಪ್ಕೊಳ್ತಾ ಅದನ್ನು ಅವರು ಆಹ್ವಾನ ಮಾಡ್ತಾರೆ ಅಥವಾ ಅವು ಆಸ್ವಾದ ಮಾಡ್ತಾರೆ ಮತ್ತು ಗೌರವಿಸ್ತಾರೆ. ಈ ಮೂಲಕ ಅರಿವು ಮೂಡುತ್ತೆ, ಸಾಮಾಜಿಕ ಪ್ರಜ್ಞೆ ಅನ್ನೋದು ಮೂಡುತ್ತೆ, ಅಂತಾರಾಷ್ಟ್ರೀಯ ಪ್ರಜ್ಞೆ ಮೂಡುವಂಥದ್ದು. ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಘಟನೆಗಳೊಂದಿಗೆ ಇದು ಸಂಬಂಧಗಳನ್ನು ಬಲಪಡಿಸುವುದು. ಎಂಥವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸಂಘಟನೆಗಳಂದರೆ ಈಗ ಉದಾಹರಣೆಗೆ ಯುನೆಸ್ಕೋ ಇರ್ಬೋದು, ಇನ್ನಿತರ ಸಾಂಸ್ಕೃತಿಕ ಸಂಘಟನೆಗಳೊಂದಿಗೆ ಸಂಬಂಧಗಳನ್ನು ಬಲಪಡಿಸುವುದು. ಯುನೆಸ್ಕೋ ಇನ್ನಿತರ ಒಂದು ವಿಶ್ವಸಂಸ್ಥೆಯ ವಿಶೇಷ ಸೇವಾ ಘಟಕಗಳು, ಅವುಗಳಲ್ಲಿ ಒಂದಾದಂಥ ಯುನೆಸ್ಕೋ ಇನ್ನಿತರ ಇವುಗಳ ಜೊತೆಗೆ ಈ ರೀತಿ ಒಳ್ಳೆಯ ಬಾಂಧವ್ಯವನ್ನು ಹೊಂದಿ ಸಂಬಂಧಗಳನ್ನು ಬಲಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆಯೇ ವಿದೇಶಿಗಳಿಗೆ ಐತಿಹಾಸಿಕ ಪರಂಪರೆಯನ್ನು ಪರಿಚಯಿಸುತ್ತೆ. ಈಗ ಉದಾಹರಣೆಗೆ ಭಾರತದಲ್ಲಿರುವಂತಹ ಹಲವಾರು ಐತಿಹಾಸಿಕ ತಾಣಗಳು ವಿದೇಶಿಯರನ್ನು ಕೈಬೀಸಿ ಕರೀತಾರೆ. ಅದೇ ರೀತಿಯಲ್ಲಿ ನಮ್ಮ ಪರಂಪರೆಗೆ ಹಿಡಿದಂಥ ಒಂದು ಕನ್ನಡಿಯಾಗಿದೆ. ಈಗ ತಾಜ್ ಮಹಲ್ ಇರ್ಬೋದು, ಅಜಂತಾ ಎಲ್ಲೋರಾ ಇರ್ಬೋದು, ಕೋನಾರ್ಕ್ನ ಸೂರ್ಯ ದೇವಾಲಯ ಇರಬಹುದು, ಕೆಂಪು ಕೋಟೆ ಇರಬಹುದು, ಹಾಗೆ ಜೈಪುರ್ನಲ್ಲಿರುವಂಥ ಹಲವಾರು ಪಿಂಕ್ ಸಿಟಿ ಅಂತಲೇ ಕರೀತಾರೆ, ಆ ಪಿಂಕ್ ಬಿಲ್ಡಿಂಗ್ಸ್ ಎಲ್ಲರನ್ನೂ ಕೂಡ ಹವಾ ಮಹಲ್ ಇನ್ನಿತರ ಇವುಗಳೆಲ್ಲನೂ ಕೈ ಬೀಸಿ ಕರೀತಾ ಇದೆ ವಿದೇಶಿಯರನ್ನು. ಇಂಥ ಐತಿಹಾಸಿಕ ಪರಂಪರೆ, ಅದರ ಹಿನ್ನೆಲೆ ಹೇಗೆ ಅವುಗಳನ್ನು ಅವರು ಸ್ಥಾಪನೆ ಮಾಡಿದ್ರು,
ಏ ಯಾವ ಒಂದು ಶೌರ್ಯ ವೀರತ್ವವನ್ನು ಅವರು ಮೆರೆದರು ಇಂಥವುಗಳನ್ನೆಲ್ಲನೂ ತಿಳಿಸೋದ್ರ ಮೂಲಕ ವಿದೇಶಿಯರಿಗೆ ಐತಿಹಾಸಿಕ ಪರಂಪರೆಯನ್ನು ಪರಿಚಯಿಸುತ್ತೆ. ಸಾಧ್ಯ ಆದರೆ ನೇರವಾಗಿ ಅವುಗಳನ್ನು ತೋರಿಸೋದ್ರ ಮೂಲಕ, ಅಥವಾ ಅಲ್ಲಿ ಹಲವಾರು ಸ್ತಬ್ಧ ಚಿತ್ರಗಳಿರ್ಬೋದು, ಇನ್ನಿತರ ಹಲವಾರು ವಿಧಾನಗಳಿದ್ದಾವೆ ಅವುಗಳನ್ನು ಪರಿಚಯಿಸೋದಕ್ಕೆ. ಆ ಮೂಲಕವೂ ಕೂಡ ಐತಿಹಾಸಿಕ ಪರಂಪರೆಯನ್ನು ಪರಿಚಯಿಸುತ್ತೆ. ಹಾಗೆ ವಿದೇಶಗಳಲ್ಲಿ ಭಾರತದ ಚಲನಚಿತ್ರಗಳನ್ನು ಪ್ರದರ್ಶನ ಮಾಡುವುದು. ಈ ಭಾರತದ ಚಲನಚಿತ್ರಗಳ ಒಂದು ಪ್ರದರ್ಶನ ಯಾಕೆ ಮಾಡ್ತವೆ ಅಂತ ಹೇಳಿದ್ರೆ, ಭಾರತದ ಒಂದು ಸಾಮಾಜಿಕ ಒಂದು ಪರಿಸ್ಥಿತಿ, ಇವರ ಆಲೋಚನೆ, ನೆಲೆಗಟ್ಟುಗಳು, ವಿವಿಧ ರೀತಿಯಾದಂತಹ ಒಂದು ಆಚರಣೆಗಳು, ಇಂಥವುಗಳೆಲ್ಲ ತೋರಿಸೋದಕ್ಕೆ ಈ ಒಂದು ವಿದೇಶಗಳಲ್ಲಿ ಭಾರತದ ಚಲನಚಿತ್ರಗಳನ್ನು ಪ್ರದರ್ಶನ ಮಾಡುತ್ತೆ. ಈ ಮೂಲಕ ಅವರು ಇದಕ್ಕೆ ಗೌರವ ಕೊಡ್ತಾರೆ ಮತ್ತು ಆಸ್ವಾದ ಮಾಡ್ತಾರೆ. ಮತ್ತು ಕೆಲವೊಮ್ಮೆ ಕಾಮನಾಲಿಟೀಸ್ ಇರುತ್ತೆ ಎರಡರಲ್ಲೂ. ನಮಗೂ ಕೂಡ ಈ ರೀತಿಯಾದಂಥ ಸಿಮಿಲರ್ ಆಗಿರುವಂಥ ಆಚರಣೆಗಳು ನಮ್ಮ ಒಂದು ಇದರಲ್ಲೂ ಇದ್ದಾವೆ ಅನ್ನುವಂಥ ಒಂದು ಅವರು ಹುಡುಕ್ತಾ ಹೋಗ್ತಾರೆ. ಯಾವಾಗ ಅದು ಆ ಕಾಮನ್ ಥಿಂಗ್ಸ್ ಇದೆ ಅಂತ ಹುಡುಕ್ತಾರೋ ಆವಾಗ ಏನಾಗುತ್ತೆ, ಅವ್ರಿಗೂ ನಮಗೂ ಒಂದು ಏನು ದೂರ ಅನ್ನೋದು ಕಡಿಮೆ ಆಗುತ್ತೆ. ದೇಶ ವಿದೇಶ ಅನ್ನುವಂತಹ ಒಂದು ತಾರತಮ್ಯಗಳು ಹೊರಟೋಗುತ್ತೆ. ಅಂಥ ಒಂದು ಸಂದರ್ಭ ಬರಬೇಕು, ಅದು ರಚನೆ ಆಗಬೇಕು. ಈ ಒಂದು ಏನು ಕಟ್ಟುಪಾಡುಗಳು, ಕಟ್ಟಳೆಗಳು, ಏನು ತಡೆಗೋಡುಗಳೇನಿದೆ ಅಂತಾರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಉಂಟು ಮಾಡುವಂಥವು, ಅಂಥವುಗಳನ್ನೆಲ್ಲ ಒಡೆದು ಹೊರಗಡೆ ಬರಬೇಕು. ವಿಶ್ವ ಮಾನವತ್ವ ಅಂತ ಕರೀತಾರೆ. ಆ ವಿಶ್ವ ಮಾನವತ್ವಕ್ಕೆ ಅವರು ಸೇರಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಐಡೆಂಟಿಫಿಕೇಷನ್ನು ಬೇಕಾಗುತ್ತೆ. ಒಬ್ಬರ ಒಂದು ಸಂಸ್ಕೃತಿ ಇನ್ನೊಬ್ಬರ ಜೊತೆ ಬೆಸೀತಾ ಇದೆ, ಅವರು ನಮ್ಮಂತೆ ಅನ್ನುವಂತಹ ಒಂದು ಭಾವನೆ ಬಂದಾಗ ಅವ್ರಿಗೆ ಒಂದು ವಿಶ್ವ ಭ್ರಾತೃತ್ವ ಅನ್ನುವಂತಹ ಭಾವನೆ ಮೂಡುತ್ತೆ. ಅದೇ ರೀತಿ ಭಾರತದಲ್ಲಿ ವಿದೇಶಗಳ ಚಲನಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡುತ್ತೆ. ಭಾರತೀಯರು ಕೂಡ ಅರ್ಥ ಮಾಡ್ಕೋಬೇಕು ಈ ವಿಶ್ವ ಸಹೋದರತ್ವ, ಭ್ರಾತೃತ್ವ ಅನ್ನುವಂಥ ಒಂದು ತತ್ವವನ್ನು. ಆ ನಿಟ್ಟಿನಲ್ಲಿ ಇದು ಚಲನಚಿತ್ರಗಳನ್ನು ಪ್ರದರ್ಶನ ಮಾಡುತ್ತೆ. ಹಾಗೆ ಸಾಂಸ್ಕೃತಿಕ ಮಹತ್ವವುಳ್ಳಂತಹ ಒಂದು ಕಲಾಕೃತಿಗಳನ್ನು ಭಾರತಕ್ಕೆ ತರ್ತದೆ ಮತ್ತು ಭಾರತದಿಂದನೂ ಬೇರೆ ದೇಶಗಳಿಗೆ ತಗೊಂಡು ತೋರಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು, ಒಂದು ಕೊರಿಯಾದ ಒಂದು ದೇವಾಲಯ ನಮಗೆ ಭಾರತದ ಇದರಲ್ಲಿ ವರ್ಚುವಲ್ ಇದರಲ್ಲಿ ಒಂದು ಇಟ್ ಪ್ರೆಸೆಂಟೆಡ್ ಸ್ಟ್ಯಾಚ್ಯೂ ಆಫ್ ಬುದ್ಧ ರೀಸೆಂಟ್ಲಿ ಅದು. ಸೊ ಇದೆಲ್ಲನೂ ಈ ಕಲಾಕೃತಿಗಳ ಒಂದು ಹಸ್ತಾಂತರ, ಇದು ಸಾಂಸ್ಕೃತಿಕ ಮಹತ್ವವುಳ್ಳಂಥ ಒಂದು ಕಲಾಕೃತಿಯಾಗಿದೆ. ಇವುಗಳನ್ನು ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಕಂಡಕ್ಟ್ಸ್ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಲೈಕ್ ದಿಸ್. ಹಾಗೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸುತ್ತೆ. ಅಂದರೆ ಭಾರತದ ಸಂಸ್ಕೃತಿಯನ್ನು ತೋರಿಸೋದಕ್ಕೆ ಮತ್ತು ವಿದೇಶಿಯರ ಸಂಸ್ಕೃತಿಯನ್ನು ಭಾರತಕ್ಕೆ ಪರಿಚಯಿಸೋದಕ್ಕೆ ಈ ಒಂದು ಎಕ್ಸಿಬಿಷನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ICCR ಭಾರತದಿಂದ ಸಾಂಸ್ಕೃತಿಕ ತಂಡಗಳನ್ನು ವಿದೇಶಗಳಿಗೆ ಕಳಿಸಿ ಅನೇಕ ನೃತ್ಯ, ಸಂಗೀತ, ನಾಟಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಹಿಂದೆನೂ ನಡೆಸ್ತಾ ಇದೆ. ಕೆಲವು ಉದಾಹರಣೆಗಳು ಮಾತ್ರ ಇಲ್ಲಿ ಕೊಟ್ಟಿದ್ದೀವಿ. ಉದಾಹರಣೆಗೆ ಶಿವರಾಮ್ ಕಾರಂತರ ಯಕ್ಷಗಾನ ನಾಟಕ, ಗಿರೀಶ್ ಕಾರ್ನಾಡ್ರ ನಾಗಮಂಡಲ ನಾಟಕವನ್ನು ವಿದೇಶಗಳಲ್ಲಿ ಪ್ರದರ್ಶನ ಮಾಡಿತು. ಈ ಗಿರೀಶ್ ಕಾರ್ನಾಡ್ರ ನಾಗಮಂಡಲ ಅಂತೂ ಹಲವಾರು ದೇಶಗಳಲ್ಲಿ ಇದು ಪ್ರದರ್ಶನವನ್ನು ಕಂಡಂಥದ್ದು. ಹಾಗೆ ಸಿತಾರ್ ಕಲಾವಿದ ರವಿಶಂಕರ್, ಸಂಗೀತ ವಿದೂಷಿ ಲತಾ ಮಂಗೇಶ್ಕರ್, ನೃತ್ಯ ಕಲಾವಿದರಾದಂಥ ಕಮಲಾ ಲಕ್ಷ್ಮಣ್, ಹೇಮಾ ಮಾಲಿನಿ ಅವರು ವಿದೇಶಗಳಲ್ಲಿ ಪ್ರದರ್ಶನ ನೀಡಿದೆ. ಇವರೊಬ್ಬರಲ್ಲ, ಹಲವಾರು, ಇಲ್ಲಿ ಟು ಕೋಟ್ ಫ್ಯೂ ಅಷ್ಟೇ, ಹಲವಾರು ಜನ ಇದ್ದಾರೆ ಈ ಒಂದು ರೀತಿಯಲ್ಲಿ ಹೋದಂಥವ್ರು ಬಂದರು. ಇದನ್ನು ಇನ್ಕಮಿಂಗ್ ಕಲ್ಚರಲ್ ಡೆಲಿಗೇಷನ್ಸ್ ಅಂತಲೇ ಕರೀತಾರೆ. ಹಾಗೆ ಔಟ್ಗೋಯಿಂಗ್ ಕಲ್ಚರಲ್ ಡೆಲಿಗೇಷನ್ಸ್ ಅಂತ ಕರೀತಾರೆ. ವಿದೇಶಗಳಿಂದ ಭಾರತಕ್ಕೆ ಬರುವಂಥ ಒಂದು ಡೆಲಿಗೇಟ್ಸನ್ನು ಇನ್ಕಮಿಂಗ್ ಕಲ್ಚರಲ್ ಡೆಲಿಗೇಟ್ಸ್ ಅಂತ ಕರೀತಾರೆ. ಡೆಲಿಗೇಷನ್ ಅಂತ ಅಂದರೆ ವಿವಿಧ ದೇಶಗಳ ತುಂಬಾ ಡೆಲಿಗೇಟ್ಸ್ ಅಂದರೆ ಉನ್ನತ ಸ್ಥಾನದಲ್ಲಿರುವಂಥವ್ರು, ಬೇರೆ ಬೇರೆ ದೇಶಗಳಿಂದ, ಕೆಲವೊಮ್ಮೆ ವಿಶ್ವವಿದ್ಯಾಲಯಗಳಿಂದ ಇರ್ಬೋದು ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇರ್ಬೋದು, ಈ ರೀತಿ ಉನ್ನತ ಒಂದು ಹುದ್ದೆಗಳಲ್ಲಿರುವಂಥವರು ಡೆಲಿಗೇಟ್ಸ್ ಆಗಿ ಈ ಇನ್ಕಮಿಂಗ್ ಕಲ್ಚರಲ್ ಡೆಲಿಗೇಷನಲ್ಲಿ ಬರ್ತಾರೆ. ಬೇರೆ ಬೇರೆ ದೇಶಗಳು, ಇತ್ತೀಚೆಗೆ ಬಾಂಗ್ಲಾದೇಶ್, ಕೊರಿಯಾದವರು, ಹೀಗೆ ಬೇರೆ ಬೇರೆ ದೇಶಗಳಿಂದ ಬಂದಂಥವ್ರು. ಹಾಗೆ ಔಟ್ಗೋಯಿಂಗ್ ಕಲ್ಚರಲ್ ಡೆಲಿಗೇಷನ್ ಕೂಡ ಇರ್ತದೆ. ಭಾರತದ ವಿವಿಧ ಮಂತ್ರಿಗಳಿರ್ಬೋದು ಅಥವಾ CMಗಳಿರ್ಬೋದು,
ಈವನ್ ಪಿ ಎಮ್ ಇರ್ಬೋದು, ಅವ್ರ ಜೊತೆಗೆ ಒಂದು ತಂಡ ಕೂಡ ಇರ್ತದೆ. ಸೊ ಈ ರೀತಿಯಾದಂಥವರು ಹೋಗುವಂಥದ್ದು, ಬೇರೆ ದೇಶದಿಂದ ಬರುವಂಥದ್ದು, ಹೀಗೆ ಮಾಡುವಂಥದ್ದು. ಹಾಗೆ ಒಂದು ವಿಜುವಲ್ ಒಂದು ಆರ್ಟ್ ಫಾರ್ಮ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು, ವರ್ಚುವಲ್ ಇವುಗಳನ್ನು ಏನು ಸೆಮಿನಾರ್ಸನ್ನು ಕಂಡಕ್ಟ್ ಮಾಡುವಂಥದ್ದು, ಡ್ಯಾನ್ಸ್ ಫಾರ್ಮ್ಸನ್ನು ಕಂಡಕ್ಟ್ ಮಾಡುವಂಥದ್ದು. ಉದಾಹರಣೆಗೆ ಇತ್ತೀಚಿನ ಇವುಗಳಲ್ಲಿ ನಾವು ನೋಡ್ತೀವಿ, ವರ್ಚುವಲ್ ಒಂದು ಕೂಚಿಪುಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ನಾಟ್ಯಾರ್ಪಣ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇದು ICCR ಏರ್ಪಡಿಸಿತ್ತು. ಹಾಗೆ ಯುನೈಟೆಡ್ ಅಗೇನ್ಸ್ಟ್ ಕರೋನಾ ಎಕ್ಸ್ಪ್ರೆಸ್ ಥ್ರೂ ಆರ್ಟ್ ಅನ್ನುವಂಥ ಒಂದು ಕಾಂಪಿಟೇಷನನ್ನು ಕೂಡ ಇಟ್ಟಿತ್ತು ಇದು. ಈ ಒಂದು ಕಾಂಪಿಟೇಷನಲ್ಲಿ ಹಲವಾರು ಕಾರ್ಟೂನ್ ಇಲ್ಲಸ್ಟ್ರೇಷನ್ ಇರ್ಬೋದು, ಮತ್ತು ಫೋಕ್ ಆ್ಯಂಡ್ ಟ್ರೈಬಲ್ ಆರ್ಟ್ ಇರ್ಬೋದು, ಕಂಟೆಂಪ್ರರಿ ಆರ್ಟ್ ಫಾರ್ಮ್ಸ್, ಈ ಥರ ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್ ಏನಿದೆ, ಆ ಬೇರೆ ಬೇರೆ ಆರ್ಟ್ ಫಾರ್ಮ್ಸಲ್ಲೂ ಒಂದೊಂದು ಅವಾರ್ಡ್ಸನ್ನು ಇದು ಇನ್ಸ್ಟಿಟ್ಯೂಟ್ ಮಾಡಿತ್ತು. ಇದು ವಿದೇಶಿಯರಿಗೆ ಒಂದು ಸೆಪ್ರೇಟ್ ಸೆಕ್ಷನ್, ಭಾರತೀಯರಿಗೆ ಬೇರೆ ಸೆಕ್ಷನನ್ನು ಇಟ್ಟಿತ್ತು. ಸೊ ಈ ರೀತಿಯಾಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಮತ್ತು ಅವ್ರನ್ನ ಇನ್ವಾಲ್ವ್ ಮಾಡಿಕೊಡುತ್ತೆ, ಅದನ್ನು ಮಾಡ್ತಾಯಿದೆ. ಹಾಗೆ ಉಬಂಟು ಅಥವಾ ಯುಬಂಟು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಕೂಡ ಇದು ಕಂಡಕ್ಟ್ ಮಾಡಿದೆ. ಅಂದರೆ ಉಬಂಟು ಅಥವಾ ಯುಬಂಟು ಅನ್ನುವಂತಹ ಒಂದು ಆಫ್ರಿಕನ್ ಟ್ರೈಬ್ನ ಹೆಸರು. ಸೊ ಆಫ್ರಿಕಾದ ಒಂದು ಜನರ ಜೊತೆಗೆ ಬೆಸೆಯುವಂತಹ ಒಂದು ಸಂಬಂಧವನ್ನು ಬೆಸೆಯುವಂತಹ ಒಂದು ಪ್ರೋಗ್ರಾಮ್ ಇದಾಗಿತ್ತು. ಈ ಒಂದು ಇಂಟರ್ನ್ಯಾಷನಲ್ ಯೋಗ ಡೇನ ಒಂದು ಪ್ರಯುಕ್ತ ಇದು ಒಂದು ಕಾಮನಾಲಿಟೀಸನ್ನು ಆಫ್ರಿಕಾ ಮತ್ತು ಭಾರತದ ನಡುವೆ ಹುಡುಕುವಂತಹ ಒಂದು ಪ್ರಯತ್ನವಾಗಿ ಇದನ್ನು ಪರಿಣಮಿಸಿದೆ. ಸೊ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಇದು ಇಟ್ ಈಸ್ ಥಿಂಕಿಂಗ್ ಆಫ್ ಕಂಡಕ್ಟಿಂಗ್ ಅನ್ನಪೂರ್ಣ ಅವಾರ್ಡ್ಸ್ ಅಂತ ಒಂಥರ ಭಾರತೀಯ ಆಹಾರ ಪದ್ಧತಿಯನ್ನು ಬೇರೆ ದೇಶಗಳಲ್ಲಿ ಯಾರ್ಯಾರು ಪರಿಚಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಆ ಪರಿಚಯಿಸುವಂತಹ ಒಂದು ಜನರಿಗೆ ಆ ಒಂದು ಅವಾರ್ಡ್ಗಳನ್ನು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ಯಾರು ಇದು ಮಾಡ್ತಾರೆ ಅಂಥವ್ರಿಗೆ ಈ ಅನ್ನಪೂರ್ಣ ಅವಾರ್ಡ್ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಇತ್ತೀಚೆಗೆ ಮಾಡುವ ನಿಟ್ಟಿನಲ್ಲಿದೆ. ಇನ್ನೇನಾದ ಕಾರ್ಯರೂಪಕ್ಕೂ ಕೂಡ ಬರಬಹುದು. ಹೀಗೆ ICCR ಭಾರತೀಯ ಸಾಹಿತ್ಯ, ನೃತ್ಯ, ಸಂಗೀತ, ನಾಟಕ, ಜಾನಪದ, ಚಿತ್ರಕಲೆ, ಚಲನಚಿತ್ರ ಹೀಗೆ ಹಲವಾರು ವಿದೇಶಗಳಿಗೆ ಪರಿಚಯಿಸಿ ಅಂತಾರಾಷ್ಟ್ರೀಯ ಒಡಂಬಡಿಕೆಯನ್ನು ಮೂಡಿಸೋದಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸ್ತಾ ಇದೆ. ಇನ್ನು ಇದರ ಪ್ರಾದೇಶಿಕ ಕಚೇರಿಗಳ ಮೂಲಕ ಇದು ಕೆಲಸ ಮಾಡ್ತಾ ಇದೆ. ಬಾಂಬೆ, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಚಂಡೀಗಢ, ತಿರುವನಂತಪುರಂ ಹೀಗೆ ಹಲವಾರು ಕಡೆಗಳಲ್ಲಿ ಇದರ ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿರುವಂಥದ್ದು. ಹಾಗೆ ಇದರ ಶಾಖೆಗಳು ಬೇರೆ ಬೇರೆ ದೇಶಗಳಲ್ಲಿ ಇದೆ. ಲಂಡನ್, ಬರ್ಲಿನ್, ಮಾಸ್ಕೋ, ಲಂಡನ್ ಇಂಗ್ಲೆಂಡಲ್ಲಿರುವಂಥದ್ದು, ಬರ್ಲಿನ್ ಹಾಗೆ ಜರ್ಮನಿಯಲ್ಲಿರುವಂಥದ್ದು, ಮಾಸ್ಕೋ ರಷ್ಯಾದಲ್ಲಿರೋದು, ಕೈರೋ ಈಜಿಪ್ಟಲ್ಲಿರುವಂಥದ್ದು, ಕೇಪ್ ಟೌನ್, ಜೊಹಾನ್ಸ್ಬರ್ಗ್, ಡರ್ಬನ್ ಇವೆಲ್ಲನೂ ಆಫ್ರಿಕಾದಲ್ಲಿರುವಂಥದ್ದು. ಹಾಗೆ ಪೋರ್ಟ್ ಆಫ್ ಸ್ಪೇನ್ ಇದೆಲ್ಲ ವೆಸ್ಟ್ ಇಂಡೀಸ್ನ ಇದೆಲ್ಲಿರೋದು. ಈ ಪೋರ್ಟ್ ಆಫ್ ಸ್ಪೇನ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅದು ಸ್ಪೇನ್ನ ಒಂದು ಅಧೀನಕ್ಕೆ ಒಳಪಟ್ಟಿದ್ವು. ಈ ಥರ ವೆಸ್ಟ್ ಇಂಡೀಸ್ನ ಈ ಹಲವಾರು ಒಂದು ದ್ವೀಪಗಳು ಇವುಗಳೆಲ್ಲನೂ ಈ ಸ್ಪೇನ್ನ ವಸಾಹತುಗಳಾಗಿತ್ತು. ಇದಕ್ಕೆ ಪೋರ್ಟ್ ಆಫ್ ಸ್ಪೇನ್ ಅಂತ ಬಂದಿರುವಂಥದ್ದು. ಸೊ ಈ ಪೋರ್ಟ್ ಆಫ್ ಸ್ಪೇನ್ ಇದರಲ್ಲಿ ವೆಸ್ಟ್ ಇಂಡೀಸ್ನಲ್ಲಿರುವಂಥದ್ದು, ಸ್ಯಾನ್ ಫ್ರಾನ್ಸಿಸ್ಕೋ ಅಮೇರಿಕಾದಲ್ಲಿ ಇರುವಂಥದ್ದು, ಜಕಾರ್ತಾ ಇಂಡೋನೇಷ್ಯಾದಲ್ಲಿ, ಹಾಗೆ ಕೊಲಂಬೋ ಶ್ರೀಲಂಕಾದಲ್ಲಿ, ಹೀಗೆ ಬೇರೆ ಬೇರೆ ಇನ್ನೂ ಮಾರಿಷಸ್ ಎಲ್ಲ ಹಲವಾರು ದೇಶಗಳಲ್ಲಿ ಇದು ತನ್ನ ಶಾಖೆಗಳನ್ನು ಹೊಂದಿದೆ. ಹಾಗೆ ಇದರ ಶಾಖೆಗಳ ಮೂಲಕ ಮತ್ತು ಪ್ರಾದೇಶಿಕ ಕಚೇರಿಗಳ ಮೂಲಕ ಇದು ಕೋಆರ್ಡಿನೇಟ್ ಮಾಡುತ್ತೆ ತನ್ನ ಒಂದು ಕಾರ್ಯಕ್ರಮಗಳನ್ನು. ವಿದೇಶಕ್ಕೆ ಕಳಿಸ್ಬೇಕಾದಂಥ ಡೆಲಿಗೇಟ್ಸನ್ನು ಇದು ಆಯ್ಕೆ ಮಾಡೋದಿರ್ಬೋದು, ಈ ರೀತಿ ಒಳ್ಳೆಯ ಕೋಆರ್ಡಿನೇಷನನ್ನು ಮಾಡ್ತಾರೆ. ಮತ್ತು ಹಲವಾರು ಕಡೆಗಳಲ್ಲಿ ಇದು ಈ ಥರ ಡೆಲಿಗೇಟ್ಸು ಅಥವಾ ಕಲ್ಚರಲ್ ಟೀಮ್ಸ್ ಏನು ಬರ್ತವೆ ಅಂಥವುಗಳಿಗೆ ಪ್ರೋಗ್ರಾಮ್ಸನ್ನು ಏರ್ಪಾಡು ಮಾಡುತ್ತೆ. ಬೆಂಗಳೂರು, ಹೈದರಾಬಾದ್ ಈ ಥರ ಹಲವಾರು ಪ್ರಾದೇಶಿಕ ಕಚೇರಿಗಳು ಇದಕ್ಕೆ ಕೋಆರ್ಡಿನೇಟ್ ಮಾಡುತ್ತೆ. ಇನ್ನು ಇದರ ಪ್ರಕಟಣೆಗಳು ನೋಡಿದ್ರೆ 5 ಭಾಷೆಗಳಲ್ಲಿ ಇದು ತ್ರೈಮಾಸಿಕಗಳನ್ನು ಪ್ರಕಟ ಮಾಡುತ್ತೆ. ತ್ರೈಮಾಸಿಕ ಅಂತ ಹೇಳಿದ್ರೆ 3 ತಿಂಗಳಿಗೊಮ್ಮೆ ಪ್ರಕಟವಾಗುವಂಥವು, ಅಂದರೆ ವರ್ಷಕ್ಕೆ 4 ಬಾರಿ ಇದು ಪ್ರಕಟ ಆಗುತ್ತೆ.
ಅದರಲ್ಲಿ 5 ಭಾಷೆಗಳಂದರೆ ಇಂಗ್ಲೀಷ್, ಹಿಂದಿ, ಅರಬಿಕ್, ಸ್ಪ್ಯಾನಿಷ್ ಮತ್ತು ಫ್ರೆಂಚ್. ಇಂಡಿಯನ್ ಹೊರೈಸನ್ ಅಂತ ಹೇಳಿ ಇಂಗ್ಲೀಷ್ ಭಾಷೆ ಒಂದು ತ್ರೈಮಾಸಿಕವನ್ನು ಹೊರಡಿಸುತ್ತೆ. ಹಾಗೆ ಆಫ್ರಿಕನ್ ಕ್ವಾರ್ಟರ್ಲಿ ಅನ್ನುವಂಥ ಮತ್ತೊಂದು ಇಂಗ್ಲೀಷ್ ತ್ರೈಮಾಸಿಕವನ್ನು ಕೂಡ ಪ್ರಕಟಣೆ ಮಾಡ್ತಾಯಿದೆ. ಹಾಗೆ ಗಗನಾಂಚಲ್ ಅನ್ನುವಂಥದ್ದು ಹಿಂದಿ ತ್ರೈಮಾಸಿಕ, ತಕಾಫತ್ ಉಲ್ ಹಿಂದ್ ಅನ್ನುವಂಥದ್ದು ಅರೇಬಿಕ್, ಪೀಪಲ್ ಡಿ ಲಾ ಇಂಡಿಯಾ ಅನ್ನುವಂಥ ಸ್ಪ್ಯಾನಿಷ್ ಒಂದು ಪತ್ರಿಕೆ, ತ್ರೈಮಾಸಿಕ ಪತ್ರಿಕೆ. ಹಾಗೆ ರಿನ್ ಕಾಂಟ್ರೆ ಅವೇಕಿಂಡ್ ಅನ್ನುವಂತಹ ಒಂದು ಫ್ರೆಂಚ್ ಒಂದು ತ್ರೈಮಾಸಿಕವನ್ನು ಕೂಡ ಇದು ಪ್ರಕಟ ಮಾಡ್ತಾ ಇದೆ. ಹೀಗೆ ಪ್ರಪಂಚದ ತುಂಬ ಹೆಚ್ಚು ಮಾತನಾಡುವಂತಹ ಒಂದು ಭಾಷೆಗಳಲ್ಲಿ ಇದು ಪ್ರಕಟ ಮಾಡೋದ್ರ ಮೂಲಕ ಅಲ್ಲಿನ ಜನರ ಒಂದು ಗಮನವನ್ನು ಸೆಳೆಯೋದಕ್ಕೆ ಬಹಳ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇದು ಹಲವಾರು ಪ್ರಶಸ್ತಿಗಳನ್ನು ನೀಡ್ತಾ ಇದೆ. ಅದರಲ್ಲಿ ಪ್ರಮುಖವಾದಂಥವುಗಳು ಡಿಸ್ಟಿಂಗ್ವಿಶ್ಡ್ ಇಂಡಾಲಜಿಸ್ಟ್ ಅವಾರ್ಡ್ ಅಂತ. ಇಂಡಾಲಜಿಸ್ಟ್ ಅಂತ ಹೇಳಿದ್ರೆ ಭಾರತೀಯತ್ವದ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ವಿದ್ವಾಂಸರಿಗೆ ಕೊಡುವಂತಹ ಒಂದು ಪ್ರಶಸ್ತಿಯಾಗಿದೆ. ಸೊ ಒಂದು ಭಾರತ ಮತ್ತು ಭಾರತದ ಬಗ್ಗೆ ಅಧ್ಯಯನ ಮಾಡುವಂತಹ ಪುರಾಣ, ಇತಿಹಾಸ ಎಲ್ಲವುಗಳು, ಭಾರತದ ಒಂದು ಇತಿಹಾಸ ಎಲ್ಲವುಗಳನ್ನು ಅಧ್ಯಯನ ಮಾಡುವಂತಹ ಅವ್ರಿಗೆ ಪ್ರಸಿದ್ಧ ವಿದ್ವಾಂಸರಿಗೆ ಈ ಒಂದು ಅವಾರ್ಡನ್ನು ನೀಡಲಾಗುತ್ತೆ. ಹಾಗೆ ವರ್ಲ್ಡ್ ಸ್ಯಾನ್ಸ್ಕ್ರಿಟ್ ಅವಾರ್ಡ್, ಇದು ಸಂಸ್ಕೃತವನ್ನು ಪ್ರೋತ್ಸಾಹಿಸಿ ಸಂಸ್ಕೃತದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಈ ವರ್ಲ್ಡ್ ಸ್ಯಾನ್ಸ್ಕ್ರಿಟ್ ಅವಾರ್ಡ್ ಅನ್ನೋದು ಸಿಗ್ತದೆ. ಹಾಗೆ ಡಿಸ್ಟಿಂಗ್ವಿಶ್ಡ್ ಅಲ್ಯುಮ್ನಿ ಅವಾರ್ಡ್. ಈ ಅಲ್ಯುಮ್ನಿ ಅಂತ ಹೇಳಿದ್ರೆ ಹಳೆ ವಿದ್ಯಾರ್ಥಿಗಳು ಏನು ಆ ಒಂದು ಭಾರತ ವಿವಿಧ ದೇಶಗಳಿಂದ ಕರ್ಕೊಂಡಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಉಗಾಂಡಾದ ವಿದ್ಯಾರ್ಥಿ ಭಾರತದ ಯಾವುದೋ ವಿಶ್ವವಿದ್ಯಾಲಯ, ಫಾರ್ ಎಕ್ಸಾಂಪಲ್ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದಿರ್ತಾನೆ. ಅವನು ಇಲ್ಲಿಂದ ಹೋದ್ಮೇಲೆ ಅವನು ಅಲ್ಲಿ ಉಗಾಂಡಾದಲ್ಲಿ ಭಾರತದ ಒಂದು ಸಂಸ್ಕೃತಿಯನ್ನು ಒಂದು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸೋದಕ್ಕೆ, ಭಾರತದ ಬಗ್ಗೆ ಒಲವು ಮೂಡಿಸೋದಕ್ಕೆ, ಸ್ನೇಹ ಸಂಬಂಧಗಳನ್ನು ನೆಲೆಗೊಳಿಸೋದಕ್ಕೆ ಅವನೆಷ್ಟು ಪ್ರಯತ್ನ ಮಾಡಿದ್ದಾನೆ. ಅದರ ಆಧಾರದ ಮೇರೆಗೆ ಆ ರೀತಿಯ ಹಲವಾರು ಏನು ವಿದ್ಯಾರ್ಥಿಗಳು ಅಲ್ಯುಮ್ನಿ ಯಾರು ಹೋಗಿರ್ತಾರೆ ಅಂಥವ್ರನ್ನೆಲ್ಲ ಅವರ ಒಂದು ಚಟುವಟಿಕೆಗಳನ್ನು ಗಮನಿಸಿ ಅವ್ರಿಗೆ ಕೊಡುವಂತಹ ಒಂದು ಅವಾರ್ಡ್ ಡಿಸ್ಟಿಂಗ್ವಿಶ್ಡ್ ಅಲ್ಯುಮ್ನಿ ಅವಾರ್ಡ್. ಹಾಗೆ ಇದು ಹಲವಾರು ಗ್ರಂಥಗಳ ಪ್ರದರ್ಶನವನ್ನು ಕೂಡ ಮಾಡುತ್ತೆ. ಲಂಡನ್ ಬುಕ್ ಫೇರ್, ಜಾರ್ಜ್ ಟೌನ್ ಇಂಟರ್ನ್ಯಾಷನಲ್ ಬುಕ್ ಫೇರ್, ಫ್ರಾಂಕ್ಫರ್ಟ್ ಬುಕ್ ಫೇರ್, ಕೈರೋ ಬುಕ್ ಫೇರ್, ಹೀಗೆ ಹಲವಾರು ರೀತಿಯಾದಂಥ ಬುಕ್ ಫೇರ್ಸ್ನ ವಿವಿಧ ಬುಕ್ಸ್ ಭಾರತದ ಬಗ್ಗೆ, ಭಾರತದ ಸಂಸ್ಕೃತಿಯನ್ನು, ಪುರಾಣಗಳಿರ್ಬೋದು, ಒಂದು ಪ್ರಮುಖವಾದಂತಹ ಒಂದು ಗ್ರಂಥಗಳಾದಂತಹ ರಾಮಾಯಣ, ಮಹಾಭಾರತದಂತಹ ಪ್ರಮುಖ ಮಹಾಕಾವ್ಯಗಳನ್ನು ಪರಿಚಯ ಮಾಡುವಂಥದ್ದಿರ್ಬೋದು, ಹಲವಾರು ಕಥೆಗಳು ಭಾರತದ ಒಂದು ಇತಿಹಾಸವನ್ನು ಹೇಳುವಂತಹ ಕೃತಿಗಳಿರ್ಬೋದು, ಇಂಥ ಎಲ್ಲವುಗಳನ್ನು ಒಂದು ಗ್ರಂಥಗಳ ಪ್ರಕಟ ಮಾಡುತ್ತೆ. ಪ್ರಕಟ ಮಾಡಿರೋವನ್ನು ಇದು ಪ್ರದರ್ಶನಕ್ಕಿದ್ದಾಗ ಅವುಗಳನ್ನ ತೆಗೆದು ಓದಕ್ಕೋ ಇಷ್ಟು ರೀತಿಯಾದಂಥ ಒಂದು ರಿಚ್ ಕಲ್ಚರಲ್ ಹೆರಿಟೇಜನ್ನು ಇಂಡಿಯಾ ಹೊಂದಿದೆ ಅಂದ್ಬಿಟ್ಟು ಅವ್ರಿಗೆ ಥರ ಹೆಮ್ಮೆ ಅನಿಸುತ್ತೆ. ಈ ರೀತಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಂದ ವಿವಿಧ ಜನಾಂಗಗಳಲ್ಲಿ ವಿಶ್ವ ಭ್ರಾತೃತ್ವ ಹಾಗೂ ಸೌಹಾರ್ದತೆ ಬೆಳೆಯೋದಕ್ಕೆ ಸಹಕಾರಿಯಾಗಿದೆ ಈ ಒಂದು ಸಂಸ್ಥೆ ಅಂತಲೇ ಹೇಳಬಹುದು. ಇವೆಲ್ಲವೂ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಕೆಲವು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ICCRನ ಕೇಂದ್ರ ಕಚೇರಿ ಎಲ್ಲಿದೆ? ಇದರ ಕೇಂದ್ರ ಕಚೇರಿ ಅಗೇನ್ ನವದೆಹಲಿಯಲ್ಲಿದೆ. ICCR, ICSSR, ICHR ಇವುಗಳೆಲ್ಲವುಗಳ ಕೇಂದ್ರ ಕಚೇರಿಯೂ ಕೂಡ ನವದೆಹಲಿಯಲ್ಲೇ ಇರೋದು. ಹಾಗಾಗಿ ICCRನ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲೇ ಇದೆ. ಬೆಂಗಳೂರು, ಮುಂಬೈ, ಕೋಲ್ಕತ್ತಾದಲ್ಲಿ ಎಲ್ಲೂ ಇಲ್ಲ, ನವದೆಹಲಿಯಲ್ಲೇ ಇದೆ. ಇನ್ನು ICCR ಸ್ಥಾಪನೆಯಾದ ವರ್ಷ, ಇದು 1950ರಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್, ಈಗಾಗಲೇ ಹೇಳಿದ್ದೀನಿ, ಅವರು ಭಾರತದ ಮೊದಲ ಎಜುಕೇಷನ್ ಮಿನಿಸ್ಟರ್, ಶಿಕ್ಷಣ ಮಂತ್ರಿಯಾಗಿದ್ದಂಥವರು. ಹಿ ವಾಸ್ ದ ಫೌಂಡರ್ ಆಫ್ ದಿಸ್ ICCR in 1950. ಥರ್ಡ್ ಕ್ವೆಶ್ಚನ್, ವರ್ಲ್ಡ್ ಸಾಂಸ್ಕ್ರಿಟ್ ಅವಾರ್ಡ್ ನೀಡುವಂತಹ ಒಂದು ಸಂಸ್ಥೆ. ಈ ಅವಾರ್ಡನ್ನು ತುಂಬಾ
ಒಂಥರ ಪ್ರೆಸ್ಟೀಜಿಯಸ್ ಅವಾರ್ಡ್. ಯಾಕೆಂತ ಹೇಳಿ ಸಂಸ್ಕೃತ ನಮ್ಮ ಪ್ರಾಚೀನ ಭಾರತದ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ, ಸಂಸ್ಕೃತಿ ಅನ್ನುವಂಥ ಪದನೇ ಸಾಂಸ್ಕ್ರಿಟ್ ಅಥವಾ ಸಂಸ್ಕೃತ ಭಾಷೆಯಿಂದ ಬಂದಿರುವಂಥದ್ದು. ಸೊ ಈ ಭಾಷೆಯ ಒಂದು ಪ್ರೋತ್ಸಾಹ, ಪ್ರಮೋಷನನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಕೊಡುವಂತಹ ಒಂದು ಸಂಸ್ಥೆ, ಈ ಅವಾರ್ಡ್, ಈ ಒಂದು ಅವಾರ್ಡನ್ನು ನೀಡುವಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ, ಅಗೇನ್ ದ ಟಾಪಿಕ್ ಆಫ್ ದ ಡೇ ICCR, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಅಂತ. ಫೋರ್ತ್ ಕ್ವೆಶನ್, ಭಾರತ ಮತ್ತು ಅನ್ಯ ದೇಶಗಳ ನಡುವೆ ಸಂಬಂಧಗಳನ್ನು ಬಲಪಡಿಸುವ ಸಲುವಾಗಿ ಸ್ಥಾಪನೆಯಾದಂತಹ ಸಂಸ್ಥೆ. ಇದು ಯಾಕೆ ಒಂದು ಸ್ಥಾಪನೆ ಆಯಿತು ಅಂದರೆ, ಆಗ ತಾನೇ ಭಾರತ ಸ್ಥಾಪನೆ ಆಯಿತು. ಇದೊಂದು ಭಾರತ ಒಂದು ಗಣರಾಜ್ಯವಾಗಿ ಸ್ವತಂತ್ರವಾಗಿ ವಸಾಹತುಶಾಹಿ ಆಳ್ವಿಕೆಯನ್ನು ಅಂತ್ಯಗೊಳಿಸಿಕೊಂಡು ಹೊಸ ರಾಷ್ಟ್ರವಾಗಿ ಉಗಮ ಆಯಿತು. ಇದಕ್ಕೆ ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ಹೊಂದಿತ್ತು. ಹಾಗಾಗಿ ಇದು ಮೊದಲಿಂದನೂ ವಿಶ್ವ ಭ್ರಾತೃತ್ವ ಮತ್ತು ವಿಶ್ವ ಸಹೋದರತ್ವ, ವಿಶ್ವ ಮಾನವತೆ ಅನ್ನುವಂತಹ ಪರಿಕಲ್ಪನೆಗಳಲ್ಲಿ ನಂಬಿಕೆಯನ್ನು ಭಾರತ ಹೊಂದಿದೆ. ಸೊ ಹಾಗಾಗಿ ಇದು ಬೇರೆ ದೇಶಗಳ ನಡುವೆ ಸಂಬಂಧಗಳನ್ನು ಬಲಪಡಿಸೋದು ಬಹಳ ಅತ್ಯಗತ್ಯ. ಯಾಕಂತ ಹೇಳಿದ್ರೆ ತಾನು ಮಾತ್ರ ಸ್ವತಂತ್ರವಾಗಿ ಚೆನ್ನಾಗಿರ್ತೀನಿ ಅಂದರೆ ಆಗೋದಿಲ್ಲ. ಬೇರೆಯವರು, ಪಕ್ಕದವರೂ ಕೂಡ ಶಾಂತಿಯುತವಾಗಿ ನೆಲೆಸಬೇಕು ಅನ್ನೋಂಥ ಭಾವನೆಯನ್ನು ಹೊಂದಬೇಕು. ಅವರು ಶಾಂತಿಯಿಂದ ಇರೋದಿಲ್ಲ ಅಥವಾ ಅವರು ಭಾರತದ ಬಗ್ಗೆ ಗೌರವವನ್ನು ತಾಳಿಲ್ಲ ಅಂತ ಹೇಳಿದ್ರೆ, ಸಹಿಷ್ಣುತೆಯನ್ನು ಹೊಂದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಭಾರತಕ್ಕೇನೆ ತೊಂದರೆ. ಹಾಗಾಗಿ ಎಲ್ಲ ದೇಶಗಳ ನಡುವೆ ಒಂದು ಸೌಹಾರ್ದಯುತವಾದಂತಹ ಸಂಬಂಧಗಳನ್ನು ಬಲಪಡಿಸೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ಟಾಪಿಕ್ ಆಫ್ ದ ಡೇ ICCR, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್. ಫಿಫ್ತ್ ಕ್ವೆಶನ್, ICCR ಅನ್ನು ವಿಸ್ತರಿಸಿ. ಅಟ್ ಲಾಸ್ಟ್, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಇದರ ವಿಸ್ತೃತ ರೂಪ. ಹೀಗೆ ICCR ಭಾರತ ಮತ್ತು ಇತರ ದೇಶಗಳ ನಡುವೆ ಸ್ನೇಹ, ಸೌಹಾರ್ದತೆ, ಸಂಬಂಧಗಳು, ಅನ್ಯೋನ್ಯತೆ, ವಿಶ್ವ ಭ್ರಾತೃತ್ವ, ವಿಶ್ವ ಸಹೋದರತ್ವ, ವಿಶ್ವ ಮಾನವತ್ವ ಅನ್ನುವಂಥದ್ದನ್ನು, ಮಾನವೀಯತೆ ಅನ್ನೋದನ್ನು ಹರಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ವಿಶಾಲ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಇದು ಪ್ರಯತ್ನ ಪಡ್ತಾ, ಅಟ್ ಲಾಸ್ಟ್ ಶಾಂತಿಯನ್ನು ಪ್ರಪಂಚದಾದ್ಯಂತ ಹರಡೋದಕ್ಕೆ ಪ್ರಯತ್ನಿಸ್ತಾ ಇರುವಂತಹ ಒಂದು ಸಂಸ್ಥೆಯಾಗಿ ICCR ನಿಲ್ಲುತ್ತೆ. ಇದೆಲ್ಲ ಕೂಡ ನಿಮಗೆ ಬಹಳ ಉಪಯುಕ್ತವಾದಂಥ ಮಾಹಿತಿ ಆಗುತ್ತೆ ಅಂತ ನಂಬುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.